ಹಿಂದಿಯ ಖ್ಯಾತ ಇಂಡಿಯನ್ ಐಡಲ್ ಶೋನಲ್ಲಿ ಕನ್ನಡದ ಸರಿಗಮಪ ದಿಯಾ ಹೆಗಡೆ, ಬೇಷ್ ಎಂದ ಶ್ರೇಯಾ ಘೋಷಾಲ್, ರಾಷ್ಟ್ರೀಯ ಮಟ್ಟದಲ್ಲಿ ಜನಮನ್ನಣೆ ಪಡೆದಿರುವ ಇಂಡಿಯನ್ ಐಡಲ್ ಸೀಸನ್ 14 ಗ್ರ್ಯಾಂಡ್ ಫಿನಾಲೆ ರಿಯಾಲಿಟಿ ಶೋನಲ್ಲಿ ವೇದಿಕೆಯಲ್ಲಿ ಕರ್ನಾಟಕದ ಸಾಗರದ ದಿಯಾ ಹೆಗಡೆ ಕಾಣಿಸಿಕೊಂಡಿದ್ದಾರೆ. ಈ ಹಿಂದೆ ಅವರು ಸರಿಗಮಪ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ದರು. ಅಷ್ಟೇ ಅಲ್ಲದೆ ಈಗ ರಾಷ್ಟ್ರೀಯ ಟಿವಿಯಲ್ಲಿ ಜಡ್ಜ್ಗಳಿಂದ ಹೊಗಳಿಸಿಕೊಂಡಿದ್ದಾರೆ. ಜನಪ್ರಿಯ ಹಿಂದಿಯ ಇಂಡಿಯನ್ ಐಡಲ್ 14 ಗ್ರ್ಯಾಂಡ್ ಫಿನಾಲೆ ರಿಯಾಲಿಟಿ ಶೋನಲ್ಲಿ ದಿಯಾ ಹೆಗಡೆ ಕಾಣಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಸೋನಿ ಟಿವಿಯ ಸೂಪರ್ ಸ್ಟಾರ್ ಸಿಂಗಲ್ 3 ರಿಯಾಲಿಟಿ ಶೋನಲ್ಲೂ ದಿಯಾ ಹೆಗಡೆ ಕಾಣಿಸಿಕೊಳ್ಳಲಿದ್ದಾರೆ. ಮಾರ್ಚ್ 9ರಿಂದ ಈ ಶೋ ಪ್ರಸಾರವಾಗಲಿದೆ. ನಿರ್ಣಾಯಕರು ಯಾರು? ಇಂಡಿಯನ್ ಐಡಲ್ ಶೋನಲ್ಲಿ ವಿಶಾಲ್ ದದ್ದಾನೆ, ಕುಮಾರ್ ಸಾನು, ಶ್ರೇಯಾ ಘೋಷಾಲ್ ಅವರು ಜಡ್ಜ್ ಆಗಿದ್ದಾರೆ. ಇನ್ನು ನೇಹಾ ಕಕ್ಕರ್, ಸೋನು ನಿಗಮ್ ಅವರು ಈ ಶೋಗೆ ಅತಿಥಿಯಾಗಿ ಬಂದಿದ್ದು ದಿಯಾ ಗಾಯನವನ್ನು ಮೆಚ್ಚಿದ್ದರು. ಸೋನು ನಿಗಮ್ ಅವರು ಸಿಂಗಿಂಗ್ ರಿಯಾಲಿಟಿ ಶೋಗೆ ಅತಿಥಿಯಾಗಿ ಬರೋದು ಅಪರೂಪ. ಹೀಗಿರುವಾಗ ಅವರು ಈ ಶೋಗೆ ಬಂದಿದ್ದು ವಿಶೇಷ ಎನ್ನಬಹುದು. ಟ್ರೋಫಿ ಗೆದ್ದಿದ್ದು ಯಾರು? ಅಂದಹಾಗೆ ಕಾನ್ಪುರದ ವೈಭವ್ ಗುಪ್ತಾ ಅವರು ಈ ಶೋನ ವಿಜೇತರಾಗಿದ್ದು 25 ಲಕ್ಷ ರೂಪಾಯಿ ಬಹುಮಾನ ಪಡೆದಿದ್ದಾರೆ. ಜನರ ಮನಸ್ಸನ್ನು ಗೆದ್ದಿದ್ದ ದಿಯಾ ಹೆಗಡೆ ಸರಿಗಮಪ ಸೀಸನ್ 10ರ ಶೋನಲ್ಲಿ ಫೈನಲಿಸ್ಟ್ ಆಗಿದ್ದ ದಿಯಾ ಹೆಗಡೆ ವಿಭಿನ್ನವಾಗಿ ಹಾಡು, ಡ್ಯಾನ್ಸ್ ನಿಂದಲೇ ಗಮನ ಸೆಳೆದಿದ್ದರು. ರಕ್ಷಿತಾ, ಪ್ರೇಮ್, ವಿಜಯ್ ಪ್ರಕಾಶ್, ಅರ್ಜುನ್ ಜನಿ, ಹಂಸಲೇಖ ಕೂಡ ದಿಯಾ ಹೆಗಡೆ ಹಾಡು ಕೇಳಿ ಚಪ್ಪಾಳೆ ತಟ್ಟಿದ್ದರು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ದಿಯಾ ಹೆಗಡೆ ಇವರು ರಾಜ್ಯಾದ್ಯಂತ ಸಾಕಷ್ಟು ಕಡೆ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಈಗ ರಾಷ್ಟ್ರೀಯ ವಾಹಿನಿಯಲ್ಲಿ ಕಾಣಿಸಿಕೊಂಡಿದ್ರು. ಸರಿಗಮಪ ರಿಯಾಲಿಟಿ ಶೋ ಅನುಶ್ರೀ ಸೇರಿದಂತೆ ಸಾಕಷ್ಟು ಜನರ ಬಗ್ಗೆ ದಿಯಾ ಹಾಡು ಹೇಳಿದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.